ಮಸ್ತ್ ಮಸ್ತ್ ಲೊಕೇಶನ್ ಸಿಗ್ತಾವ್ರಿ ನಮ್ಗೆ. ಪೂರ ಈ ಸೆಕ್ಷನ್ ಏನೈತಲ್ಲ ಇದು ಅಣ್ಣಾವತ್ ಲೊಕೇಶನ್ ಸಿಗ್ತಾವ. ಭಾಳ ಟ್ರೈನ್ ಕ್ರಾಸಿಂಗ್ ಸಿಗೋದೈತಿ ಮಸ್ತ್. ನಮಸ್ಕಾರ, ನಮ್ಮೊಂದಿಗೆ ನನ್ನ ಕಡೆಯಿಂದ ನನ್ನ ಮತ್ತೊಂದು ಸ್ಪೆಷಲ್ ಟ್ರೈನ್ ಜರ್ನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸದ್ಯಕ್ಕೆ ನಾಯಿಗದನ್ರಿ ತಿರುಪತಿ ರೈಲ್ವೆ ಸ್ಟೇಷನ್ ಒಳಗೆ ಕೊಲ್ಲಾಪುರದ ತಿರುಪತಿ ಬರುವಂಥ ಹರಿಪ್ರಿಯ ಎಕ್ಸ್ಪ್ರೆಸ್ ತೊಗೊಂಡು ನಾ ಬಂದಿದ್ದಾರೆ ತಿರುಪತಿಗೆ. ಆ ವಿಡಿಯೋನ ಆಲ್ರೆಡಿ ಚಾನಲ್ ಒಳಗೆ ಅಪ್ಲೋಡ್ ಮಾಡಿರ್ತೀನಿ. ಇದಾಗಿಂದ ಹೋಗಿ ಆ ವಿಡಿಯೋನ ನೋಡ್ರಿ, ಯಾಕಂದ್ರೆ ಫುಲ್ ಎಂಡ್ ಟು ಎಂಡ್ ಜರ್ನಿನ ನಾವು ಆ ಒಂದು ವಿಡಿಯೋ ಒಳಗೆ ಕವರ್ ಮಾಡೀವಿ. ಇನ್ನು ಇವತ್ತು ನಮ್ದು ಯಾವ ಟ್ರೈನ್ ಒಳಗೆ ಜರ್ನಿ ಐತೆ ಅಂತ ನೋಡೋದಾದ್ರೆ, ರೀಸೆಂಟಾಗಿ ICF ಕೋಚಿಂದ LHB ಕನ್ವರ್ಟ್ ಆಗಿರುವಂಥ ಟ್ರೈನ್ ನಂಬರ್ 22617 ಅಂದ್ರೆ ತಿರುಪತಿಯಿಂದ SMUT ಬೆಂಗಳೂರಿಗೆ ಹೋಗುವಂಥ ಇಂಟರ್ಸಿಟಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಒಳಗೆ ನಮ್ಮ ಜರ್ನಿ ಐತ್ರಿ. ಇವತ್ತು ಮಾರ್ಚ್ 21, 2025 ಇದು ICF ಇಂದ LHB ಕನ್ವರ್ಷನ್ ಆಗಿತ್ತು ರೀ. ನಾ ಜರ್ನಿ ಮಾಡತ್ತೇನೆ ಇವತ್ತು April 6 ಅಂದ್ರೆ ರೀಸೆಂಟಾಗಿ ಅಂದ್ರೆ 15 ಡೇಸ್ ಆಯ್ತು ರೀ. ಈಗ ನಮ್ದು ಟ್ರೈನ್ LHB ಕನ್ವರ್ಷನ್ ಆಗಿ ಕ್ವಿಕ್ ಆಗಿ ಈಗ ಜನರಲ್ ಸೆಕೆಂಡ್ ಸೀಟಿಂಗ್ ಚೇರ್ಕಾರ್ದು ಇಂಟೀರಿಯರ್ ನೋಡೋಣ ಅಂತ. ಅದಾಗಿಂದ ನಾವು ಬಾಕಿ ಡೀಟೇಲ್ಸ್ನ ತೊಗೊಂತ ಜರ್ನಿನ ಕಂಟಿನ್ಯೂ ಮಾಡೋಣ ಅಂತ. ಪ್ಲಾಟ್ಫಾರ್ಮ್ ನಂಬರ್ 2 ಒಳಗೆ ನಮ್ಮ ಇಂಟರ್ಸಿಟಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೆಡಿ ಐತೆ ನೋಡ್ರಿ. ಬರ್ರಿ ಈಗ ಜನರಲ್ ಕ್ಲಾಸದ್ದು ಇಂಟೀರಿಯರ್ಸ್ ನೋಡೋಣ ಅಂತ. ಫುಲ್ 2024 ಮೇಡ್ ಕೋಚ್ ಆಗಿರೋದ್ರಿಂದ ಫುಲ್ ನೀಟ್ ಆ್ಯಂಡ್ ಕ್ಲೀನ್ ಕಾಣತ್ತೆ ಸದ್ಯ ಮಟ್ಟಿಗೆ. ಸೊ ಒಳಗೆ ಬಂದ ತಕ್ಷಣ ನಿಮಗೆ ಈ ರೀತಿ ನಮಗೆ ನಾರ್ಮಲ್ ಜನರಲ್ ಸಿಗುವಂಗೆ ಸಿಗತ್ತೆ. ಸೊ ಈ ಕಡೆ ನಿಮ್ಗೆ 4 ಸೀಟ್ ಸಿಗ್ತಾವೆ, ಈ ಕಡೆ ನಿಮಗೆ 4 ಸೀಟ್ ಸಿಗ್ತಾವೆ. ಈ ಕಡೆ ನಿಮಗೆ ನಾರ್ಮಲ್ ಆಗಿ 2 ಸೀಟ್ ಅದಾವೆ. ಸೊ 2 ಸೀಟಿಗೆ ಇಲ್ಲಿ ಒಂದು ಚಾರ್ಜಿಂಗ್ ಸಾಕೆಟ್ ಐತೆ, ಮೇಲೆ ಲಗೇಜ್ ಆಗೈತಿ. ಈ ಕಡೆ ಸೇಮ್ 4 ಸೀಟಿಗೆ ನಿಮ್ಗೆ 2 ಚಾರ್ಜಿಂಗ್ ಸಾಕೆಟ್ ಸಿಗುತ್ತೆ. ಸೊ ಇದು ಬೆಸ್ಟ್ ರೀ. ಮೊದಲಿದ ಬರೀ ಈ ಸ್ಟೀಲಿಂದ ಪೈಪ್ ಟೈಪ್ ಅಷ್ಟೇ ಇರೋದಿತ್ತು. ಒಂದು ಸೆಕೆಂಡ್. ಸೊ ಈ ಬೆಡ್ ಹಾಕಿರೋದ್ರಿಂದ ಇಲ್ಲಿ ನೀವು ರಶ್ ಇದ್ರೆ ಮೇಲೂ 4 ಜನ ಆರಾಮಾಗಿ ಕೂತ್ಕೊಬೋದು. ರಶ್ ಇರಲಿಲ್ಲ ಅಂದ್ರೆ ಮೇಗೆ 2 ಜನ ಆರಾಮಾಗಿ ಮಲ್ಕೋಬೋದು. ಇನ್ನೂ ರಶ್ ಇರಲಿಲ್ಲ ಅಂದ್ರೆ ಬರೀ ಲಗೇಜ್ ಅಷ್ಟೇ ಇಟ್ಕೊಂಡು ಹೋಗ್ಬೋದು. ಇದು ಬೆಸ್ಟ್ ರೀ. ಜೊತೆಗೆ ನಮ್ಮ ಟ್ರೈನ್ ರೇಕ್ ಶೇರಿಂಗ್ ಐತೆ ತಿರುಪತಿಯಿಂದ ಕೊಯಂಬತ್ತೂರಿಗೆ ಹೋಗುವಂಥ ಇಂಟರ್ಸಿಟಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಜೊತೆಗೆ. ಇವಾಗ ಜಸ್ಟ್ ಬಂದತ್ರಿ ಇದು ಕೊಯಂಬತ್ತೂರಿಂದ. ಇನ್ನೂ ಈಗ ಟೈಮ್ 1:55 ಆಗೈತಿ. 2:55ಕ್ಕೆ ಡಿಪಾರ್ಚರ್ ಟೈಮ್ ಐತ್ರಿ. ಹೇಳಿದಂಗೆ ಫುಲ್ ಪ್ಯಾಕ್ ಆಗೈತೆ ರೀ ಆಲ್ರೆಡಿ. ನಿಮ್ಗೆ ನೋಡತ್ತೀರಿ ನೀವು. ಬರೀ ಈಗ ಸೆಕೆಂಡ್ ಸೀಟಿಂಗ್ ಇಂದ ಇಂಟೀರಿಯರ್ಸ್ ನೋಡೋಣ ಅಂತ. ಒಳಗೆ ಬಂದ ತಕ್ಷಣ ನಿಮಗೆ ಈ ರೀತಿ ನೋಡಕ್ಕೆ ಸಿಗುತ್ತೆ ರೀ. ಫುಲ್ ಪ್ರೀಮಿಯಂ ಆಗಿ ಬರೋದ್ರಿ ಹೊಸ ಕೋಚ್ ಆಗಿರೋದ್ರಿಂದ. ಸೊ ಈ ಕಡೆ ನಿಮಗೆ 3 ಸೀಟ್ ಸಿಗುತ್ತೆ, ಇಲ್ಲಿ 3 ಸೀಟ್ ಸಿಗುತ್ತೆ. ನಾರ್ಮಲ್ ಆಗಿ 6 ಸೀಟಿಗೆ 2 ಚಾರ್ಜಿಂಗ್ ಸಾಕೆಟ್ ನಿಮಗೆ ಸಿಗುತ್ತೆ. ಬಿಟ್ಟು ಲಗೇಜ್ ಹಂಗಾರ ಐತಿ. ಬಾಟಲ್ ಹೋಲ್ಡ್ರ ಅಲ್ಲಿ ಕೆಳಗೈತಿ. ಲೆಗ್ ಸ್ಪೇಸ್ ಮಾತ್ರ ಹೆವಿ ಸಿಗುತ್ತೆ ನಿಮಗೆ ಸೆಕೆಂಡ್ ಸೀಟಿಂಗ್ ಒಳಗೆ. ಸೊ ಈ ಕಡೆ ಸೇಮ್ ಇಲ್ಲಿ ನೋಡತ್ತೀರಿ ನೀವು ಸೆಕೆಂಡ್ ಸೀಟಿಂಗ್ ಇಂದ ಇಂಟೀರಿಯರ್ಸ್. ಆ ಕಡೆ ತಿರುಪತಿಯಿಂದ ಭುವನೇಶ್ವರಕ್ಕೆ ಹೋಗುವಂಥ ಭುವನೇಶ್ವರ ಎಕ್ಸ್ಪ್ರೆಸ್ ಡಿಪಾರ್ಟ್ ಆಯ್ತು ನೋಡ್ರಿ. ಆಲ್ಮೋಸ್ಟ್ ಅದು 3 ತಾಸು 20 ನಿಮಿಷ ಡಿಲೇ ಐತದ. ಆಗಲ್ಲಿ ತೋರಿಸ್ದಂಗೆ ನಿಮ್ಗೆ ಜನರಲ್ ಕೋಚ್ ರೆಡ್ ಕಲರ್ ಒಳಗೆ ನೋಡಕ್ಕೆ ಸಿಕ್ಕರೆ ಸೆಕೆಂಡ್ ಸೀಟಿಂಗ್ ಪೂರ ನಿಮ್ಗೆ ಈ ರೀತಿ ನೋಡಕ್ಕೆ ಸಿಗುತ್ತೆ ರೀ. ಫುಲ್ ಶತಾಬ್ದಿ ಟೈಪ್ ನಮ್ಗೆ ವೈಪ್ ಬರ್ತೈತಿ. AC ಚೇರ್ಕಾರ್ ನಿಮ್ಗೆ ಹೊರಗಿಂದ ಈ ರೀತಿ ನೋಡಕ್ಕೆ ಸಿಗುತ್ತೆ. ಬರೀ ಈಗ ಒಳಗೆ ಹೋಗಿ ಇಂಟೀರಿಯರ್ ನೋಡುವಂಥ. AC ಇರೋದ್ರಿಂದ ನಿಮ್ಗೆ ಸ್ಲೈಡಿಂಗ್ ಡೋರ್ ಸಿಗುತ್ತೆ. ಒಳಗೆ ಬಂದ ತಕ್ಷಣ ನಿಮ್ಗೆ ಪೂರ ಈ ರೀತಿ ವೈಬ್ ಬರುತ್ತೆ. ಸೇಮ್ ಶತಾಬ್ದಿ ಥರ. ಇನ್ನು ಹೇಳ್ಬೇಕಂದ್ರೆ ಈ ಕಡೆ 2x3 ಕಾಂಬಿನೇಷನ್ ಇರುತ್ತೆ. ಇಲ್ಲಿ ನೋಡ್ರಿ ಇದು ಮಸ್ತ್. ಟೋಟಲ್ ನಿಮ್ಗೆ 6 ಸೀಟಿಗೆ 6 ಚಾರ್ಜಿಂಗ್ ಸಾಕೆಟ್ ಕೊಟ್ಬಿಟ್ರೆ ಫುಲ್ ಮಣ್ಣಿ ಒಳಗೆ ಇರೋಂಗೆ ಸ್ವಿಚ್ ಬೋರ್ಡ್ ಆಗಿಬಿಡತ್ತೆ ನೋಡ್ರಿ ಪೂರ. ಈ ಕಡೆ ನಿಮ್ಗೆ 4 ಸೀಟಿಗೆ 4 ಚಾರ್ಜಿಂಗ್ ಸಾಕೆಟ್ ಅದಾವೆ. ಯಾಕಂದ್ರೆ ಇದು 2024 ಮೇಡ್ ಕೋಚ್ ಆಗಿರೋದ್ರಿಂದ ಫುಲ್ ನಿಮಗೆ ಸೆಂಟ್ರಲ್ಲೆಲ್ಲ ಟೀ ಟೇಬಲ್ ಎಲ್ಲ ಸಿಗ್ಬಿಡುತ್ತೆ. ನಾರ್ಮಲಾಗಿ ಆರ್ಮ್ ರೆಸ್ಟ್, ಸೀಟ್ ರಿಕ್ಲೈನರ್, ಬಾಟಲ್ ಹೋಲ್ಡ್ರ್, ಮ್ಯಾಗ್ಝಿನ್ ಹೋಲ್ಡ್ರ್ ಮತ್ತು ಟ್ರೇ ಟೇಬಲ್, ಫುಟ್ ರೆಸ್ಟ್ ಎಲ್ಲ ಪ್ರೊವೈಡ್ ಆಗುತ್ತೆ ನಿಮಗೆ AC ಚೇರ್ ಕಾರ್ ಒಳಗೆ. ಅವಾಗಲೇ ತೋರಿಸ್ದಂಗೆ ಇದು ನಮ್ಮ ಸೆಕೆಂಡ್ ಸೀಟಿಂಗಿಂದ ಇಂಟೀರಿಯರ್ಸ್ ರೀ. ಸೇಮ್ ನಮ್ಮ ಮೊದಲು ICF ಕೋಚಿಗೆ ಸೆಕೆಂಡ್ ಸೀಟಿಂಗ್ ಇಂಟೀರಿಯರ್ ಇತ್ತಲ್ರಿ, ಸೇಮ್ ಹಂಗೈತಿ. ಇದು ನಮ್ಗೆ ಅಡ್ವಾಂಟೇಜ್ ಹೋದ್ರೆ ಡಿಸ್ಅಡ್ವಾಂಟೇಜ್ ಹೋದ್ರಿ. ಅಡ್ವಾಂಟೇಜ್ ಹಂಗಂತಂದ್ರೆ ನಿಮ್ಗೆ ಲೆಗ್ ಸ್ಪೇಸ್ ಹೆವಿ ಸಿಕ್ಬಿಡುತ್ತೆ. ಅದು ಬಿಟ್ಟು ನಿಮಗೆ ಅಲ್ಲಿ ಆರ್ನ್ ಬ್ರಸ್ಟ್ ಏನೂ ಸಿಗಲ್ರಿ 3 ಜನ ನಡಕ್ಕೆ. ಹಾಗಾಗಿ ನಿಮ್ಗೆ ಅಡ್ವಾಂಟೇಜ್. ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದ್ರೆ ಸೀಟ್ ಬಿಡುತ್ತೆ ನೋಡ್ರಿ. ಇಲ್ಲಿ ಬರೀ 1, 2 ಇಷ್ಟ ಐತ್ರಿ. ಇದು ಫುಲ್ ಸ್ವಲ್ಪ ಹೈಟ್ ಗಿಟ್ ಇದ್ಬಿಟ್ರೆ ನಿಮ್ಗೆ ಕಂಫರ್ಟ್ ಆಗೋದೇ ಇಲ್ಲ. ಸಿಟಿಗೆ ಕುಂತ್ಬಿಟ್ರೆ ಸಿಟಿಗೆ ಕುಂತ ತಕ್ಷಣ ನಿಮ್ಗೆ ಸ್ವಲ್ಪ ಸೀಟ್ ಬಿಟ್ಟು ಹೊರಗೆ ಕುಂತೀನಿ ಅನ್ನೋ ಫೀಲ್ ಬರುತ್ತೆ ನಿಮ್ಗೆ. ಹಂಗಾಗಿ ಸೀಟ್ ಅಷ್ಟಕ್ಕಷ್ಟೇ ಕಂಫರ್ಟ್ ಅದಾವೆ. ಪ್ಲಾಟ್ಫಾರ್ಮ್ ನಂಬರ್ 1 ಒಳಗೆ ಸಿಕಂದ್ರಾಬಾದಿಂದ ತಿರುಪತಿಗೆ ಬರುವಂಥ ವಂದೇ ಭಾರತ್ ಎಕ್ಸ್ಪ್ರೆಸ್ ಸೆಂಟರ್ ಆಯ್ತು ನೋಡ್ರಿ. ಇದು ಸಿಕಂದ್ರಾಬಾದನ್ನ ಬೆಳಿಗ್ಗೆ 6:10ಕ್ಕೆ ಬಿಟ್ಟಿರುತ್ತೆ. 2:35ಕ್ಕೆ ಟೈಮಿಂಗ್ ಇರ್ತಾರೆ. ಇದರದ್ದು 15 ನಿಮಿಷ ಬಿಫೋರ್ ಬಂದದ್ದು. ಸದ್ಯ ಮಟ್ಟಿಗೆ ತಿರುಪತಿ ರೈಲ್ವೆ ಸ್ಟೇಷನ್ ಫುಲ್ ಅಂದ್ರೆ ಫುಲ್ ಕನ್ಸ್ಟ್ರಕ್ಷನ್ ಒಳಗೈತ್ರಿ. ಇಲ್ಲಿ ನೋಡತ್ತೀರಿ ಫುಲ್ ಇದು ಮಸ್ತ್ ಆಗ್ಬೋದು ಅನ್ಸುತ್ತಿದೆ. ಪೂರ ಕನ್ಸ್ಟ್ರಕ್ಷನ್ ಆಗಿಂದ ಇದನ್ನು ಬೇಸ್ರಿ ಹೊರಗಿಂದ ಹಾಕಿ ನಿಮ್ಗೆ ಗೊತ್ತಾಗೋಂಗಿಲ್ಲ ಎಲ್ಲಿಂದ ಒಳ ಬರೋದು ಎಲ್ಲಿ ಹೊರಗೆ ಹೋಗೋದಂತಂದು ಕ್ಲಿಪ್ ಹಾಕಿರುತ್ತೆ. ನೋಡ್ತಿರ್ಬೋದು ನೀವು ಅದನ್ನ ನೋಡ್ರಿ. ಪೂರ ಕನ್ಸ್ಟ್ರಕ್ಷನ್ ಒಳಗೆ ಐತಿ. ಕರೆಕ್ಟ್
ಡಾಟ್ ಆನ್ ಟೈಮ್ ಡಿಪಾರ್ಟ್ ಅದ ನೋಡ್ರಿ ನಾವು ತಿರುಪತಿ ರೈಲ್ವೆ ಸ್ಟೇಷನಿಂದ. ತಿರುಪತಿಯಿಂದ SMT ಬೆಂಗಳೂರಿಗೆ ಹೋಗುವಂಥ SMT ಇಂಟರ್ಸಿಟಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇವಾಗ ಬಂದ್ರಿ ಪಕ್ಕಲ ಜಂಕ್ಷನ್ಗೆ. ಜಂಕ್ಷನ್ ಯಾಕಂತಾರೆ ಅಂದ್ರೆ ಇಲ್ಲಿಂದ ಒಂದು ಲೈನ್ ನಾವು ಬಂದಿವರಿಗೆ ತಿರುಪತಿ ಸೈಡಿಂದ ಒಂದು ನಾವಿಗೆ ಹೋಗ್ತೀವ್ರಿ ಕಟ್ಪಾಡಿ ಸೈಡ್, ಇನ್ನೊಂದು ಲೈನ್ ಇಲ್ಲಿಂದ ಧರ್ಮವರಂ ಜಂಕ್ಷನ್ ಕಡೆ ಹೋಗಿದ್ರಿ. ಹಾಗಾಗಿ ಪಕ್ಕಲಕ್ಕ ಜಂಕ್ಷನ್ ಅಂತಾರೆ. ಹೇಳ್ಬೇಕಂದ್ರೆ ಇಲ್ಲಿ ನಮ್ಮ ಟ್ರೈನಿಗೆ 2 ನಿಮಿಷ ಅಷ್ಟು ಸ್ಟಾಪ್ ಐತಿ. ಇನ್ನು ನಮ್ಮ ಟ್ರೈನಿಂದ ರೂಟ್ ಬಗ್ಗೆ ನೋಡೋದಾದ್ರೆ ಇದು ತಿರುಪತಿ ಬಿಟ್ಟ ತಕ್ಷಣ ಬರುತ್ತೆ ಪಕ್ಕಲ ಜಂಕ್ಷನ್, ಚಿತ್ತೂರು ಮ್ಯಾಗ ಕಟ್ಪಾಡಿ ಜಂಕ್ಷನ್. ಕಟ್ಪಾಡಿ ಜಂಕ್ಷನಿಂದ ನಾವು ಚೆನ್ನೈ ಬೆಂಗಳೂರು ಮೇನ್ ಲೈನ್ ತೊಗೊಂಡು ನಾವು ಹೋಗ್ತೇವ್ರಿ. ಜಲಾರಪೇಟೆ, ಕುಪ್ಪಮ್ಮ, ಬಂಗಾರಪೇಟೆ, ಕೃಷ್ಣರಾಜಪುರಂ ಮ್ಯಾಗ SMT ಬೆಂಗಳೂರಿಗೆ. ಟೋಟಲ್ ನಮ್ದು 324 ಕಿಲೋಮೀಟರ್ 6 ತಾಸು ಜರ್ನಿ ಒಳಗೆ 7 ಸ್ಟಾಪ್ಸ್ ನಮಗೆ ನೋಡಕ್ಕೆ ಸಿಗ್ತಾವೆ. ನಮ್ಮ ಟ್ರೈನ್ ಪೂರ ಪ್ಯಾಕ್ ಆಗಿಬಿಟ್ಟತ್ರಿ ಆಲ್ರೆಡಿ. ಡೋರಿಗೆ ಕುಂತ್ಬಿಟ್ರೆ ಸ್ವಲ್ಪ ಜನ ಅಲ್ಲೇ ನೋಡತ್ತಿರ್ಬೋದು ನೀವು. ಪೂರ ನಮ್ಮ ಈ ತಿರುಪತಿಯಿಂದ ಔಟ್ರ್ ಒಳಗೆ ನೋಡಿದ್ರು ಮಸ್ತ್ ಲೊಕೇಶನ್ ಸಿಗ್ತಾವ್ರಿ ನಮ್ಗೆ. ಪೂರ ಈ ಸೆಕ್ಷನ್ ಏನೈತಲ್ಲ ಇದು ಅಣ್ಣಾವತ್ ಲೊಕೇಶನ್ ಸಿಗ್ತಾವೆ. ಫೋನ್ ಒಳಗೆ ಅಷ್ಟು ಡಿಸ್ಟೆನ್ಸ್ ಆಗಂಗಿಲ್ಲ ರೀ ನಮಗೆ. ಲೈವ್ ಒಳಗೆ ಮಸ್ತ್ ಕಾಣತೈತೆ. ಇನ್ನು ಈ ಕಡೆ ನೋಡತ್ತಿರಲಿ ನೀವು, ಈ ಟ್ರೈನ್ ಯಾವ್ದಂತಂದ್ರೆ CSMT ಮುಂಬೈಯಿಂದ ನಾಗರ್ಕೋಯಿಲ್ ಹೋಗುವಂಥ ನಾಗರ್ಕೋಯಿಲ್ ಎಕ್ಸ್ಪ್ರೆಸ್ ರೀ ಇದು. ನಮ್ಮ ಟ್ರೈನ್ ಎಂಟರ್ ಆಗಿತ್ತು ಈಗ ಚಿತ್ತೂರು ರೈಲ್ವೆ ಸ್ಟೇಷನಿಗೆ. ಬರೋ ಟೈಮಿಂಗ್ ಇತ್ತು 3:53, ಇಲ್ಲಿಂದ ಬಿಡೋ ಟೈಮಿಂಗ್ 3:55. ಅಂದ್ರೆ 2 ನಿಮಿಷ ಸ್ಟಾಪ್ ನಿಮ್ಗೆ ಚಿತ್ತೂರೊಳಗೆ ಸಿಗುತ್ತೆ. ಇನ್ನು ಹೇಳ್ಬೇಕಂದ್ರೆ ತಿರುಪತಿ, ಪಕಾಲ ಜಂಕ್ಷನ್ ಮತ್ತು ಚಿತ್ತೂರು ಬರತ್ರಿ SCR ಝೋನ್ ಒಳಗೆ, ಅಂದ್ರೆ ಸೌತ್ ಸೆಂಟ್ರಲ್ ರೈಲ್ವೇಸ್ ಒಳಗೆ. ನೆಕ್ಸ್ಟ್ ಮತ್ತು ಕಟ್ಪಾಡಿ, ಜಲಾರಪೇಟೆ ಬರತ್ರಿ SR ಝೋನ್ ಒಳಗೆ, ಅಂದ್ರೆ ಸದರ್ನ್ ರೈಲ್ವೇಸ್ ಝೋನ್ ಒಳಗೆ. ಅದು ಬಿಟ್ಟು ಉಳಿದಿದ್ರಂಥ ಬಂಗಾರಪೇಟೆ, ಕುಪ್ಪಮ್ಮ, ಕೃಷ್ಣರಾಜಪುರಂ, SMT ಬೆಂಗಳೂರು ಅವೆಲ್ಲ ಬರ್ತಾವೆ ನಮ್ಮ SWR ಝೋನ್ ಒಳಗೆ, ಅಂದ್ರೆ ಸೌತ್ ವೆಸ್ಟರ್ನ್ ರೈಲ್ವೇಸ್ ಒಳಗೆ. ಇನ್ನು ಹೇಳ್ಬೇಕಂತಂದ್ರೆ ಇದು ಪೂರಾ ತಿರುಪತಿಯಿಂದ ಕಟ್ಪಾಡಿ ಜಂಕ್ಷನ್ ಮಟ್ಟ ಸಿಂಗಲ್ ಎಲೆಕ್ಟ್ರಿಫೈಡ್ ಲೈನ್ ರೀ. ಇದೆ ಯಾವಾರ ಕ್ರಾಸಿಂಗ್ ಆಗ್ಬೇಕಂತಂದ್ರೆ ಸ್ಟೇಷನ್ ಒಳಗೆ ಆಗ್ಬೇಕು, ಇಲ್ಲ ಸ್ಟೇಷನ್ ಔಟ್ರ್ ಒಳಗಾರ ಆಗ್ಬೇಕು. ಸಿಗ್ನಲ್ ಆತ್ರಿ.
ಬೊಮ್ಮ ಸಮುದ್ರಂ ಒಳಗೆ ನಮ್ಗೆ ಲೂಪ್ ಮಾಡ್ಯಾರ. ಯಾಕಂದ್ರೆ ಇವಾಗ ಜಸ್ಟ್ ಕಟ್ಪಾಡಿ ಜಂಕ್ಷನ್ ಬಿಟ್ಟೈತ್ರಿ ನಮ್ಮ ಶೇಷಾದ್ರಿ ಎಕ್ಸ್ಪ್ರೆಸ್. ಆಗಲೇ ಹೇಳ್ದಂಗೆ ಸಿಂಗಲ್ ಲೈನ್ ಸೆಕ್ಷನ್ ಇರೋದ್ರಿಂದ ಯಾವ್ದಾರ ಸ್ಟೇಷನ್ ಒಳಗೆ ಕ್ರಾಸಿಂಗ್ ಆಗ್ಬೇಕ್ರಿ. ಅದು ಇನ್ನೂ 9 ಕಿಲೋಮೀಟರ್ ದೂರ ಐತಿ. ಅದು ಕ್ರಾಸಿಂಗ್ ಆಗೋಗ್ಬಿಟ್ರೆ ನಮಗೆ ಸಿಗ್ನಲ್ ಸಿಗಂಗಿಲ್ಲ. ಅದಕ್ಕೆ ಆಲ್ರೆಡಿ ಸಿಗ್ನಲ್ ಆಗೈತೆ ರೀ, ಗ್ರೀನ್. ಟ್ರೈನ್ ಬರಲಿ, ಕ್ರಾಸಿಂಗ್ ನೋಡೋಣ ಅಂತ. SMUT ಬೆಂಗಳೂರಿಂದ ಕಾಕಿನಾಡ ಟೌನ್ಗೆ ಹೋಗುವಂಥ ಶೇಷಾದ್ರಿ ಎಕ್ಸ್ಪ್ರೆಸ್. ಡಿಪಾರ್ಟ್ ಅದು ನೋಡ್ರಿ ನಾವು ಈಗ ದರ್ಶನ ಕೃಷ್ಣರಾಜಪುರಂ, ಯಶವಂತಪುರ, ತುಮಕೂರು, ರಾಣಿಬೆನ್ನೂರು, ನಡಮೇಲೆ ಒಂದು ಟ್ರೈನ್ ನಂಬರ್ 22617 ಅಂದ್ರೆ ಇಂಟರ್ಸಿಟಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇವಾಗ ಎಂಟರ್ ಆಗೈತೆ ರೀ ಕಟ್ಪಾಡಿ ಜಂಕ್ಷನ್ಗೆ. ಇಲ್ಲಿಂದ ನಾವು ಚೆನ್ನೈಯಿಂದ ಬೆಂಗಳೂರಿಗೆ ಹೋಗುವಂಥ ಮೇನ್ ಲೈನ್ ಜೊತೆ ಹೋಗ್ಬಿಡ್ತೇವೆ ರೀ. ಇನ್ನು ಪೂರ ಈ ಸೆಕ್ಷನ್ ಮಸ್ತ್ ಅನ್ಸುತ್ತೆ, ಯಾಕಂದ್ರೆ ಕಂಟಿನ್ಯೂ ನಮಗೆ ಕ್ರಾಸಿಂಗ್ ಗಿಸಿಂಗ್ ಎಲ್ಲ ಸಿಗ್ತಾವೆ ರೀ. ಇಲ್ಲಿ ನಮಗೆ ಕಟ್ಪಾಡಿ ಒಳಗೆ 2 ನಿಮಿಷ ಅಷ್ಟೇ ಸ್ಟಾಪ್ ಸಿಗುತ್ತೆ. ಫುಲ್ ಹೆವಿ ಅಂದ್ರೆ ಹೆವಿ ರಶ್ ಐತ್ರಿ. ಇವತ್ತು ಸಂಡೇ ಆಗಿರೋದ್ರಿಂದ ವೀಕೆಂಡ್ ಅಲ್ರಿ, ಹಾಗಾಗಿ ಇನ್ನು ಕಟ್ಪಾಡಿಗೆ ಜಂಕ್ಷನ್ ಅಂತಾರೆ. ಯಾಕಂದ್ರೆ ಇಲ್ಲಿಂದ ನಿಮ್ಗೆ 4 ಲೈನ್ ಸಿಗ್ತಾವೆ. ಒಂದು ಲೈನ್ ನಾವು ಬಂದಿವ್ರಿ ಪಕಲ ಜಂಕ್ಷನ್ ಸೈಡಿಂದ, ಇನ್ನೊಂದು ಲೈನ್ ಇಲ್ಲಿಂದ ಹೋಗೈತ್ರಿ ನಾವು ಹೋಗ್ಯವೆಲ್ರಿಗೆ ಜಲಾರ್ಪೇಟೆ ಜಂಕ್ಷನ್ ಕಡೆ. ಇನ್ನೊಂದು ಲೈನ್ ಇಲ್ಲಿಂದ ವಿಲ್ಲುಪುರಂ ಜಂಕ್ಷನ್ ಕಡೆ ಒಂದು ಲೈನ್ ಹೋಗೈತ್ರಿ. ಇನ್ನೊಂದು ಲೈನ್ ಇಲ್ಲಿಂದ ಅರಕೋನಂ ಜಂಕ್ಷನ್ ಮ್ಯಾಗ ಚೆನ್ನೈ ಸೆಂಟ್ರಲ್ ಕಡೆ ಹೋಗೈತ್ರಿ. ಹಾಗಾಗಿ ಕಟ್ಪಾಡಿಗೆ ಜಂಕ್ಷನ್ ಅಂತಾರೆ. ಇನ್ನು ಹೇಳ್ಬೇಕಂದ್ರೆ ಇಲ್ಲಿಂದನೂ ಒಂದು ಚಾರ್ಟ್ ಪ್ರಿಪೇರ್ ಆಗತ್ತೆ ನಮ್ಮ ಟ್ರೈನಿಗೆ. ನೀವು ಇಲ್ಲಿಂದನೂ ಒಂದು ಟಿಕೆಟ್ ಟ್ರೈ ಮಾಡ್ಬೋದು. ಸದ್ಯಕ್ಕೆ ಅಫಿಷಿಯಲ್ ಆಗಿ ನಾವೀಗ ತಮಿಳ್ನಾಡು ಒಳಗೆ ಎಂಟರ್ ಆಗಿಬಿಟ್ಟವ್ರಿ. ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಆಂಧ್ರ ಪ್ರದೇಶ ಒಳಗಿಂದ. ಈಗ ನಾವು ಎಂಟರ್ ಆಗಿವಿ ತಮಿಳ್ನಾಡು ಒಳಗೆ. ನೆಕ್ಸ್ಟ್ ಸ್ಟಾಪ್ ನಮ್ದು ಜಲ್ಲಾರ್ಪೇಟೆ ಬರುತ್ತೆ ರೀ, ತಮಿಳ್ನಾಡು ಒಳಗೆ ಬರುತ್ತೆ. ಅದರ ನೆಕ್ಸ್ಟ್ ಸ್ಟಾಪ್ ಕುಪ್ಪಂ ಬರುತ್ತೆ, ಆಂಧ್ರ ಪ್ರದೇಶ ಒಳಗೆ. ಅದಾಗಿಂದ ಬಂಗಾರಪೇಟೆ ಬರುತ್ತೆ ರೀ, ಕರ್ನಾಟಕ ಒಳಗೆ. ಅದಾಗಿಂದ ಪೂರ ಕರ್ನಾಟಕ ಒಳಗೆ ಇರ್ತೇವೆ ರೀ. ಫುಲ್ ಅನ್ರಿಸರ್ವ್ಡ್ ಪ್ಯಾಸೆಂಜರ್ ಹತ್ಕೊಂಡ್ಬಿಟ್ಟಾರಿ ಟ್ರೈನ್ ಒಳಗೆ. ಇನ್ನೂ TT ಸರ್ ಬಂದಿಲ್ಲ, ಏನಿಲ್ಲ, ಚೆಕ್ ಮಾಡೋಲ್ರಿ ಅದಲ್ರಿ. ರಶ್ಶು ಅಷ್ಟೇ ಐತ್ ಬಿಡ್ರಿ, ಏನು ಮಾಡಕ್ಕೆ ಬರೋಲ್ಲ. ನಾವು ಬರೀ ಹೋಗೋಣಂತ. ಆ ಕಡೆ ನಮ್ದು ಚೆನ್ನೈಯಿಂದ ಹುಬ್ಬಳ್ಳಿಗೆ ಹೋಗುವಂಥ ವೀಕ್ಲಿ ಎಕ್ಸ್ಪ್ರೆಸ್ ಡಿಪಾರ್ಟ್ ಆತ್ ನೋಡ್ರಿ, ವಾಯಾ ಬೆಂಗಳೂರು. ಅದ್ರದ್ದು ವ್ಯಾಪ್ 7 ಲಿವರಿ ನೋಡ್ರಿ, ಅಷ್ಟು ಮಸ್ತ್ ಕಾಣತ್ತದ. ಡಿಪಾರ್ಟ್ ಆದ್ರೆ ನಾವೀಗ ಕಟ್ಪಾಡಿ ಜಂಕ್ಷನಿಂದ ಇನ್ನು ಜಲಾರ್ಪೇಟೆ ಮಠ ನಮ್ಗೆ 130 ಆ್ಯಕ್ಷನ್ ನೋಡಕ್ಕೆ ಸಿಗುತ್ತೆ. ಅಂದ್ರೆ 130 km/h ನಮ್ಗೆ ಪರ್ಮಿಟೇಬಲ್ ಸ್ಪೀಡ್ ಐತೆ ಜಲಾರ್ಪೇಟೆ ಮಠ. ಅದ್ರ ಜೊತೆಗೆ ಭಾಳ ಅಂದ್ರೆ ಭಾಳ ಟ್ರೈನಿಂದ ಕ್ರಾಸಿಂಗ್ಸು ಬರೋದೈತಿ. ಕವರ್ ಮಾಡೋ ಮರಿ ಮಸ್ತ್. KSR ಬೆಂಗಳೂರಿಂದ MGR ಚೆನ್ನೈ ಸೆಂಟ್ರಲ್ಗೆ ಹೋಗುವಂಥ ಡಬಲ್ ಡೆಕ್ಕರ್ ಎಕ್ಸ್ಪ್ರೆಸ್. SMUT ಬೆಂಗಳೂರಿಂದ ಪಟ್ನಾಗೆ ಹೋಗುವಂಥ ಪಟ್ನಾ ಹಮ್ಸಫರ್ ಎಕ್ಸ್ಪ್ರೆಸ್. ವಾಹ್, ಏನು ಕ್ರಾಸಿಂಗ್ ಇದೆ.
ಟಾಟಾ ಎಕ್ಸ್ಪ್ರೆಸ್. ಎರ್ನಾಕುಲಂನಿಂದ ಟಾಟಾನಗರ್ಗೆ ಹೋಗುವಂಥ ಟಾಟಾ ಎಕ್ಸ್ಪ್ರೆಸ್. ಅಂಬೂರ್ ಸ್ಕಿಪ್ ಮಾಡತ್ತೀವಿ ರೀ ನಾವೀಗ. ಲಫೂಜಾದಿಂದ ದಾನಾಬಾದ್ಗೆ ಹೋಗುವಂಥ ದಾನಾಬಾದ್ ಎಕ್ಸ್ಪ್ರೆಸ್. ಮರಿಯಂಬಡಿ ಒಳಗೆ ಸ್ಟಾಪ್ ಐತ್ರಿ, ಬಟ್ ನಾವು ಸ್ಟಾಪ್ ಇಲ್ಲ, ಡಿಪಾರ್ಟ್ ಆದ ನೋಡ್ರಿ ಅದು. ಸ್ಪೀಡ್ ಮೇಂಟೈನ್ ಮಾಡೋದು ಬೇಕಂದ್ರೆ ಕಂಟಿನ್ಯೂಸ್ ಆಗಿ. ಬೃಂದಾವನ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ತಿರುನೆಲ್ವೇಲಿಯಿಂದ ಬಿಲಾಸ್ಪುರ್ಗೆ ಹೋಗುವಂಥ ಬಿಲಾಸ್ಪುರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. Train numbers 1, 2, 6, 9, 7, 10, Trivandrum Superfast Express via Salem E-Road, Tirupur to the right. ತಿರುಪತಿಯಿಂದ SMUT ಬೆಂಗಳೂರಿಗೆ ಹೋಗುವಂಥ ಇಂಟರ್ಸಿಟಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇವಾಗ ಬಂದಂತೆ ಜೋಲಾರ್ಪೇಟೆ ಜಂಕ್ಷನಿಗೆ. ಇಲ್ಲಿ 6:18ಕ್ಕೆ ಬರುತ್ತೆ, 6:20ಕ್ಕೆ ಇಲ್ಲಿಂದ ಹೊರಡುತ್ತೆ. ಆದರೆ ನಿಮಗೆ ಎರಡನೇ ಸ್ಟಾಪ್ ಜೋಲಾರ್ಪೇಟೆ ಜಂಕ್ಷನ್ ಒಳಗೆ ಸಿಗುತ್ತೆ. ಇಲ್ಲಿ ನೋಡತ್ತೀರಿ ನೀವು, ದಿವ್ಯ ರವಿರೇಶ್ ಐತ್ರಿ. ಬೆಳೆ ನಾ ಇದನ್ನ ಹೇಳತ್ತಾನೆ, ಸಂಡೇ ಆಗಿರೋದ್ರಿಂದ ಫುಲ್ಲು ಪ್ಯಾಕ್ ಔಟ್ ನಮ್ಮ ಟ್ರೈನ್. ಇನ್ನು ಜೋಲಾರ್ಪೇಟೆಗೆ ಜಂಕ್ಷನ್ ಯಾಕಂತಾರೆ ಅಂತ ನೋಡೋದಂದ್ರೆ, ನಾವು ಬಂದಿದ್ದ ಲೈನ್ ಮತ್ತು ನಾವು ಹೋಗೋ ಲೈನ್ ಬಿಟ್ಟು ಇಲ್ಲಿಂದ ಒಂದು ಲೈನ್ ಹೋಗೈತೆ ರೀ ಸೇಲಂ ಜಂಕ್ಷನ್ ಕಡೆ. ನೆಕ್ಸ್ಟ್ ನಾವೀಗ ನಮ್ಮ ಟ್ರೈನಿಂದ ಕೋಚ್ ಕಂಪೋಸಿಷನ್ ಬಗ್ಗೆ ಮಾತಾಡೋದಾದ್ರೆ, ಮುಂದೆ 4 ಹಿಂದೆ 4 ನಿಮಗೆ ಟೋಟಲ್ 8 ಜನರಲ್ ಸಿಗ್ತಾವೆ, 9 ನಿಮಗೆ ಸೆಕೆಂಡ್ ಸೀಟಿಂಗ್ ಸಿಗ್ತಾವೆ, 1 ನಿಮಗೆ AC ಚೇರ್ ಕಾರ್ ಸಿಗುತ್ತೆ. ಇನ್ನು ಟಿಕೆಟ್ ಕಾಸ್ಟ್ ಬಗ್ಗೆ ಮಾತಾಡೋದಾದ್ರೆ, ಜನರಲ್ಗೆ ಐತ್ರಿ 130 rupees, ಸೆಕೆಂಡ್ ಸೀಟಿಂಗ್ ಐತ್ರಿ 145 rupees, AC ಚೇರ್ ಕಾರ್ಗೆ ಐತ್ರಿ 525 rupees. ನಮ್ದೀಗ ಮೈಸೂರಿಂದ ಚೆನ್ನೈಗೆ ಹೋಗುವಂಥ ಶತಾಬ್ದಿ ಎಕ್ಸ್ಪ್ರೆಸ್ ಜೊತೆ ಕ್ರಾಸಿಂಗ್ ಐತ್ರಿ. ಬಟ್ ಇಲ್ಲಿ ನೋಡತ್ತೀರಿ ನೀವು, ಫುಲ್ ಗೂಡ್ಸ್ ಟ್ರೈನ್ ಅಂತಾವೆ. ಈ ಕಡೆ ನಮ್ಮ ಟ್ರೈನ್ ಅಂತೈತಿ, ಯಾವ ಕಡೆ ಅದು ಕ್ರಾಸಿಂಗ್ ಆಗೋದು ಗೊತ್ತಿಲ್ಲ. ಅದರದ್ದು ಜೋಲಾರ್ಪೇಟೆಗೆ ಸ್ಟಾಪ್ ಇಲ್ರಿ. ಅದು ಜರ್ನಿ ಮಾತ್ರ ಹಿಂಗೆ ಆತೇಳ್ರಿ. ನಾ ಹೇಳ್ಬಿಟ್ಟಿದ್ದು ನಿಮಗೆ, ಕಟ್ಪಾಡಿಂದ ಜೋಲಾರ್ಪೇಟೆ ಮಟ್ಟ ಅಣ್ಣ ಹೊತ್ತಾತ್ರಿ. ನಾ ಇದನ್ನು ಲಾಸ್ಟ್ ಟೈಮ್ ಡಬಲ್ ಡೆಕ್ಕರ್ ಎಕ್ಸ್ಪ್ರೆಸ್ ಮಾಡಿದ್ನಲ್ರಿ, ಅವಾಗ ಫ್ಯಾನ್ ಆಗ್ಬಿಟ್ಟೇನ್ರಿ. ಲೈನಿಗೆ ಕಂಟಿನ್ಯೂ ನಿಮ್ಗೆ ಕ್ರಾಸಿಂಗ್ಸ್ ಹೈ ಸ್ಪೀಡ್ ಸೆಕ್ಷನ್ ಸಿಕ್ಬಿಡೋದಲ್ರಿ, ಹಂಗಾಗಿ ಮಸ್ತ್ ಮಜಾ ಬರುತ್ತೆ. ನೀವು ಕ್ರಾಸಿಂಗ್ಸ್ ಎಲ್ಲ ಇಷ್ಟ ಆಗ್ಯಾವ ಅಂತ ಅನ್ಕೊಂತೀನಿ. ನಾವು ಒಂದು ಬಿಟ್ಟಿಲ್ರಿ, ಗ್ಯಾಪ್ ಒಳಗೆ ಒಂದು ಇನ್ಸ್ಪೆಕ್ಷನ್ ಕಾರ್ ಬಂತ್ರಿ, ಅದನ್ನು ಕ್ರಾಸಿಂಗ್ ಅಂತ ತಿಳ್ಕೊಂಡು ಕವರ್ ಮಾಡಿಬಿಟ್ಟು ನಾನು. 6:21 ಆತ್ರಿ. 6:20ಕ್ಕೆ ನಮ್ದು ಬಿಡು ಟೈಮಿಂಗ್ ಇತ್ತು, 1 ನಿಮಿಷ ಡಿಲೇ ಆಯ್ತು. ಅಲ್ಲಿ ಬಂತು ನೋಡ್ರಿ ನಮ್ದು ಮೈಸೂರಿಂದ ಚೆನ್ನೈಗೆ ಹೋಗುವಂಥ ಶತಾಬ್ದಿ ಎಕ್ಸ್ಪ್ರೆಸ್. ಇಲ್ಲಿಂದ ಕ್ರಾಸಿಂಗ್ ಕವರ್ ಮಾಡತ್ತೆ ನೋಡ್ರಿ ನಾನು. ಇಲ್ಲಿ ನೋಡ್ರಿ, ಇಲ್ಲಿ ಫುಲ್ ಎಷ್ಟು ಗಲೀಜು ಮಾಡಿಬಿಟ್ಟ ನೋಡ್ರಿ. ಇಲ್ಲೇ ಡಸ್ಟ್ಬಿನ್ ಐತಿ, ಬಟ್ ಹಾಕಂಗಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಯಾವ ರೇಂಜಿಗೆ ಗಲೀಜು ಮಾಡಿಬಿಟ್ರೆ. ಫುಲ್ ಇದನ್ನ ಡಸ್ಟ್ಬಿನ್ ಅಂತ ತಿಳ್ಕೊಂಬಿಟ್ಟಾರೆ ಇಲ್ಲಿ ನಡಕ್ಕೆ. 7 ನಿಮಿಷ ಡಿಲೇ ಆಗಿಂದ ನಾವು ಡಿಪಾರ್ಟ್ ಆದವ್ರು ಈಗ ಜೋಲಾರ್ಪೇಟೆ ಜಂಕ್ಷನಿಂದ.
SMET ಬೆಂಗಳೂರಿಗೆ ಹೋಗುವಂಥ ಇಂಟರ್ಸಿಟಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇವಾಗ ಎಂಟರ್ ಆಗಿದ್ರೆ ಬಂಗಾರಪೇಟೆ ಜಂಕ್ಷನಿಗೆ. ಇಲ್ಲಿ ನಿಮಗೆ 1 ನಿಮಿಷ ಅಷ್ಟೇ ಸ್ಟಾಪ್ ಸಿಗುತ್ತೆ. ಇನ್ನು ಬಂಗಾರಪೇಟೆಗೆ ಜಂಕ್ಷನ್ ಯಾಕಂತಾರೆ ಅಂತ ನೋಡೋದಾದ್ರೆ ಇಲ್ಲಿಂದ ಒಂದು ಲೈನ್ ಕೋಲಾರ, ಚಿಂತಾಮಣಿ, ಚಿಕ್ಕಬಳ್ಳಾಪುರ ಮ್ಯಾಗ ಯಲಹಂಕ ಜಂಕ್ಷನ್ ಕಡೆ ಹೋಗುತ್ತೆ. ಹಂಗಾಗಿ ಬಂಗಾರಪೇಟೆಗೆ ಜಂಕ್ಷನ್ ಅಂತಾರೆ. ಇನ್ನು 60 ಕಿಲೋಮೀಟರ್ಸ್ ಅಷ್ಟೇ ಉಳಿತಾರೆ ನಮ್ಮದು SMET ಬೆಂಗಳೂರು ರೈಲ್ವೆ ಸ್ಟೇಷನ್. ನೆಕ್ಸ್ಟ್ ಸ್ಟಾಪ್ ನಮ್ಮದು ಕೃಷ್ಣರಾಜಪುರಂ, ಅದಾದ್ಮೇಲೆ ನಮ್ಮದು ಲಾಸ್ಟ್ ಸ್ಟಾಪ್. ಡಿಪಾರ್ಟ್ ಆದ್ರೂ ನಾವು ಬಂಗಾರಪೇಟೆ ಜಂಕ್ಷನಿಂದ ಈಗ ನಾವು ಸದ್ಯ ಮಟ್ಟಿಗೆ 25 ನಿಮಿಷ ಡಿಲೇ ಇದೆ ನೋಡ್ರಿ. ಪಿಕಪ್ ನೋಡ್ರಿ ಹೆಂಗೆ ತೊಗೊಂಡತಿ, ಅದು ಫುಲ್ ಸ್ಟೇಷನ್ ಮುಗಿಬಿಡೋಣ ತೋರಿಸ್ತೇನೆ ನಿಮಗೆ. ಇದನ್ನು ಅನ್ನೋ ಪಿಕಪ್ ತೊಂದೈತಿ ರೀ ಸ್ಟೇಷನ್ ಒಳಗೆ ನೋಡ್ರಿ. ನೋಡ್ರಿ ಅಲ್ಲಿ ಯಾರು ರೇಂಜಿಗೆ ಪಿಕಪ್ ತೊಗೊಂತಂದು ಇನ್ನೂ ಪ್ಲಾಟ್ಫಾರ್ಮ್ ಒಳಗೆ ಇದ್ದೇವೆ ನಾವು. ಇನ್ಸ್ಟಾಗ್ರಾಮಿಗೆ ಏನು ಅಪ್ಲೋಡ್ ಮಾಡೋದು ಸದ್ಯಕ್ಕೆ. ವೈಟ್ ಫೀಲ್ಡ್ ಸ್ಕಿಪ್ ಮಾಡತ್ತೀವ್ರಿ ನಾವೀಗ. ಎಂಟರ್ ಆದ್ರೂ ನಾವೀಗ ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನಿಗೆ. ಇಲ್ಲಿ ನೋಡತ್ತಿರು ಪೂರ ನಮ್ಮ ಟ್ರೈನ್ ಇಲ್ಲಿಂದ ಖಾಲಿ ಆಗತ್ತೆ. ಅದಕ್ಕೆ ನಂಗೆ ಆ ಕಡೆಯಿಂದ ಅರಾವಲ್ಲಿ ತೊಗೊಳಕ್ಕಾಗಲಿಲ್ಲ ರೀ. ಈ ಸೈಡ್ ಬಂದಿಂತೆ ನಾನು. ನಮ್ಮ ಟ್ರೈನ್ ಎಂಟರ್ ಆಗೈತೆ ಈಗ ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನಿಗೆ. 8:09 ಬರುತ್ತೆ, 8:10 ಇಲ್ಲಿಂದ ಹೊರಟು ಬಿಡುತ್ತೆ. ಅಂದ್ರೆ ಒಂದು ನಿಮಿಷ ಸ್ಟಾಪ್ ನಿಮ್ಗೆ ಇಲ್ಲಿ ಸಿಗೋದ್ರಿಂದ ಸ್ವಲ್ಪ ನೀವು ಜಲ್ದಿ ನಿಮ್ಮ ಲಗೇಜ್ ಎಲ್ಲ ತೊಗೊಂಡು ಹೊರಗೆ ನಿಂತ್ಬಿಡ್ರಿ. ಯಾಕಂದ್ರೆ ಆಲ್ಮೋಸ್ಟ್ ನಮ್ಮ ಟ್ರೈನ್ ಇಲ್ಲೇ ಖಾಲಿ ಆಗತ್ತೆ. ಯಾಕಂದ್ರೆ ನಿಮ್ಗೆ ಡಿಬೋರ್ಡ್ ಮಾಡುವಾಗ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳಿದೆ. ಬರೀ ಇಲ್ಲೇ ತೋರಿಸ್ತೇನೆ ನಿಮಗೆ ಯಾವ ರೇಂಜಿಗೆ ನಮ್ಮ ಟ್ರೈನ್ ಖಾಲಿ ಐತೆ ಅಂತಂದ್ರೆ. ಟ್ರೈನ್ ನೋಡ್ಕೊಂಬರ್ರಿ, ಮೊದಲು ಫುಲ್ ಖಾಲಿ ಐತಿ. ಹಿಂದಿನ ಕ್ಲಿಪ್ ನೋಡಿರ್ತೀರಿ ನೀವು, ಹೈಪರ್ ಲ್ಯಾಪ್ಸ್ ಮಾಡಿ ತೋರಿಸಿದ್ ನಿಮಗೆ. ಇಲ್ಲಿ ನೋಡ್ರಿ ಪೂರ ಆಲ್ಮೋಸ್ಟ್ ನಮ್ಮ ಟ್ರೈನಿನ ಮಂದಿ ಎಲ್ಲ ಇಲ್ಲಿ ಹೇಳ್ಕೊಂಬಿಟ್ಟತಿ. 1 ನಿಮಿಷ ಅಷ್ಟೇ ಸ್ಟಾಪ್ ಐತ್ರಿ. ಬಟ್ ಒಂದು 2 ರಿಂದ 3 ನಿಮಿಷ ಸ್ಟಾಪ್ ಮಾಡಿದ್ರೆ. ಯಾಕಂದ್ರೆ ನೋಡ್ರಿ ಯಾವ ರೇಂಜಿಗೆ ಡಿಬೋರ್ಡ್ ಮಾಡಿದ್ರೆ ಅಂತಂದು. ಆಲ್ಮೋಸ್ಟ್ ಹಾಫ್ ಆನ್ ಅವರ್ ನಾವು ಡಿಲೇ ಇದೇವ್ರಿ ಈಗ. ನೆಕ್ಸ್ಟ್ ಸ್ಟಾಪ್ ನಮ್ದು SMET ಬೆಂಗಳೂರು ರೀ. ಕೃಷ್ಣರಾಜಪುರದಿಂದ SMET ಬೆಂಗಳೂರಿಗೆ ಬರೀ 4 ಕಿಲೋಮೀಟರ್ ಐತಿ. ಬಟ್ ಆಲ್ಮೋಸ್ಟ್ 45 ನಿಮಿಷ ಸ್ಲ್ಯಾಕ್ ಟೈಮ್ ಐತ್ರಿ. ಹಂಗಾಗಿ ನಮ್ದು ಡಿಲೇ ಎಲ್ಲ ಕವರ್ ಮಾಡ್ಕೊಂಡು ನಾವು ಆರಾಮಾಗಿ ಆನ್ ಟೈಮ್ನ ಹೋಗ್ತೀವಿ. ಟ್ರೈನ್ ನಂಬರ್ 22617 ಅಂದ್ರೆ ತಿರುಪತಿಯಿಂದ SMET ಬೆಂಗಳೂರಿಗೆ ಬರುವಂಥ ಇಂಟರ್ಸಿಟಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬಂದತ್ರಿ. ಅದರದ ಲಾಸ್ಟ್ ಸ್ಟಾಪ್ ಆದಂಥ SMET ಬೆಂಗಳೂರು ರೈಲ್ವೆ ಸ್ಟೇಷನಿಗೆ, ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ರೈಲ್ವೆ ಸ್ಟೇಷನಿಗೆ. ಇಲ್ಲಿ ನೋಡತ್ತೀರಿ ನೀವು, ಇದ್ರದ್ದು ಲಾಸ್ಟ್ ಸ್ಟಾಪ್. ನಾ ಎಲ್ಲ ವೀಡಿಯೋ ಒಳಗೆ ಇದ್ರದ್ದು ಲಾಸ್ಟ್ ಸ್ಟಾಪ್ ಅಂತಂದು ತೋರಿಸ್ಬಿಡ್ತೇನೆ ರೀ. ಯಾಕಂದ್ರೆ ಇಷ್ಟೊತ್ತು ನಾನು ಅದರ ಟ್ರೈನ್ ಒಳಗೆ ಜರ್ನಿ ಮಾಡಿರ್ತೇವೆ ರೀ, ಒಂಥರ ಕನೆಕ್ಟ್ ಆಗಿಬಿಟ್ಟಿರುತ್ತೆ. ಇನ್ನು ಹೇಳ್ಬೇಕಂತಂದ್ರೆ ಈ ಟ್ರೈನ್ ನಿಮಗೆ ವಾರದೊಳಗೆ 3 ದಿನ ಅಷ್ಟೇ ಸಿಗುತ್ತೆ ರೀ. ತಿರುಪತಿಯಿಂದ ನೀವೇನ್ರ ಬೆಂಗಳೂರು ಸೈಡ್ ಬರತ್ತೀರಿ ಅಂತಂದ್ರೆ ಸಂಡೇ, ಟ್ಯೂಸ್ಡೇ ಮತ್ತು ಫ್ರೈಡೇ ಸಿಗುತ್ತೆ. ಅಂದ್ರೆ ವೀಕ್ಲಿ ಇದು ನಿಮ್ಗೆ ಸಿಗುತ್ತೆ. ಇನ್ನು ಜರ್ನಿ ಬಗ್ಗೆ ಹೇಳ್ಬೇಕಂದ್ರೆ ಜರ್ನಿ ಮಾತ್ರ ಮಸ್ತ್ ಆಗತ್ತೆ ರೀ. ವೀಕೆಂಡ್ ಇರೋದ್ರಿಂದ ಫುಲ್ ರಶ್ ಆಗಿಬಿಡ್ತೀರಿ. ಅದು ನಾರ್ಮಲ್ ಆಗಿ ಇರೋದು ಫ್ರೈಡೇ, ಸಂಡೇ, ಟ್ಯೂಸ್ಡೇ ಐತ್ರಿ. ಟ್ಯೂಸ್ಡೇ ಒಂದು ರೇಂಜಿಗೆ ಇರ್ಬೋದು, ಅದು ಬಿಟ್ಟರೆ 2 ದಿನ ನಿಮ್ಗೆ ಫುಲ್ ರಶ್ ಆಗಿ ಸಿಗುತ್ತೆ. ಇನ್ನು ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಎಲ್ಲ ಜನನು ಕೃಷ್ಣರಾಜಪುರಂ ಒಳಗೆ ಹೇಳ್ಕೊಂಡ್ಬಿಡ್ತಾರೆ. ನೋಡಿದ್ರೆ ನೀವು ಫುಲ್ ಟ್ರೈನ್ ಅಲ್ಲೇ 80 to 90% ನಮ್ದು ಟ್ರೈನ್ ಖಾಲಿ ಆಗಿಬಿಡುತ್ತೆ. ಇಲ್ಲಿ ಸ್ವಲ್ಪ ಜನ ಹೇಳ್ಕೊಂಡ್ರೆ ಬರ್ರಿನ ಈ ವಿಡಿಯೋನ ಎಂಡ್ ಮಾಡುವಂಥ ಟೈಮ್ ಅಂತ. ಎಂಡ್ ಮಾಡೋಕ್ಕಿಂತ ಮೊದಲು ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ನಿಮ್ಗೆ ಗೊತ್ತಿರುವಂಗ ಇಂಡಿಯಾಸ್ ಫಸ್ಟ್ AC ಸೆಂಟ್ರಲೈಸ್ಡ್ AC ರೈಲ್ವೆ ಸ್ಟೇಷನ್ ರೀ. ಅದನ್ನು ತೋರಿಸ್ತೇನೆ ನಿಮಗೆ. ಸ್ಟೇಷನ್ ತೋರಿಸಿಂದ ಈ ವಿಡಿಯೋನ ಎಂಡ್ ಮಾಡೋಣ ಅಂತ. ನೋಡ್ರಿ ರೈಲ್ವೆ ಸ್ಟೇಷನ್ ಯಾವ ರೀತಿ ಕಾಣತ್ತಂತಂದು
ಯಾವ ಆ್ಯಂಗಲ್ ಹೋಗಿ ರೈಲ್ವೆ ಸ್ಟೇಷನ್ ಕಣ್ಣ ಕಾಣಂಗೆ ಇಲ್ರಿ ಇದು. ನೋಡಿದ್ರೆ ನಮ್ಮ SMUT ರೈಲ್ವೆ ಸ್ಟೇಷನ್ ಎಷ್ಟು ಮಸ್ತ್ ಕಾಣತ್ತಂದು ನನ್ನ ಚಾನಲ್ ಒಳಗೆ ಒಂದ್ಸಲ ನಾವು ಈ ಸ್ಟೇಷನಿಗೆ ಬಂದಿದ್ದಿಲ್ಲ ರೀ. ಹಾಗಾಗಿ ನಾನು ಈ ಸ್ಟೇಷನ್ ತೋರಿಸಿ ಈ ವಿಡಿಯೋ ಎಂಡ್ ಮಾಡತ್ತೇನೆ ರೀ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣಂತ, ಸಿಗುನಂತ ಮತ್ತೊಂದು ಯಾವ್ದಾರು ಸ್ಪೆಷಲ್ ಜರ್ನಿ ಒಳಗೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್, ಸಿಗುನಂತ ಮತ್ತೆ.